ನಾಶ ಆಗ್ಬೇಕಾಗಿದ್ದ ನನ್ನ ಜೀವನನ ಅವ್ರು ಕಾಪಾಡಿದ್ದಕ್ಕೆ ಅವ್ರನ್ನ ಅರ್ಥನೂ ಮಾಡ್ಕೊಳ್ದೆ ಅವ್ರ ಮೇಲೆ ಕೈ ಮಾಡಿಬಿಟ್ಟೆ. ಅದಕ್ಕೆ ನನಗೆ ಯಾವ ಶಿಕ್ಷೆನ ಕೊಟ್ಕೊಂಡ್ರೆ ಆ ಅವಮಾನ ಸರಿ ಹೋಗುತ್ತೆ? ಅವರು ಮರ್ಯಾದೆಯಿಂದ ಬದುಕ್ತಾ ಇದ್ದಿದ್ದ ಕಾಲೇಜಲ್ಲಿ ಕೈ ಎತ್ತಿ ಮುಗ್ದಂತ ಅದೇ ಸ್ಟೂಡೆಂಟ್ಸ್ ಹತ್ರ ಅವ್ರಿಗೆ ಚೀತು ಅಂತ ಬಯಸ್ದೆ. ಸಾಲದಕ್ಕೆ ಅವ್ರನ್ನ ಕಾಲೇಜೆಲ್ಲ ಇಲ್ದಿರೋ ಹಾಗೆ ಮಾಡ್ದೆ. ಅದಕ್ಕೆ ಯಾವ ಶಿಕ್ಷೆ ಕೊಟ್ಕೊಂಡ್ರೆ ಸರಿ ಹೋಗುತ್ತೆ? ನಾನ್ ಮಾಡಿರೋ ಅವಮಾನಕ್ಕೆ ನೋವಿಂದ ಅವರು ಕುಡಿದು ಓಡಾಡ್ತಿದ್ರೆ, ಸಾಯ್ಬೇಕು ಅಂದ್ರೆ ದೂರ ಹೋಗ್ ಸಾಯಿ ಅಂತ, ನಾನ್ ಬದುಕ್ಬೇಕು ಅಂತ ಆಸೆ ಪಟ್ಟವ್ರನ್ನ ನಾನ್ ಸಾಯ್ಲಿ ಅಂತ ಬಯಸ್ಬಿಟ್ಟೆ. ಅದಕ್ಕೆ ಯಾವ ಶಿಕ್ಷೆ ಕೊಟ್ಕೋಬೇಕು ಹೇಳು? ಯಾವ ಶಿಕ್ಷೆ ಕೊಟ್ಕೋಬೇಕು? ತಪ್ಪುಗಳ ಮೇಲೆ ತಪ್ಪು ಮಾಡ್ಬಿಟ್ಟೆ ಆದ್ಯ. ಪ್ರೀತಿ ಪ್ರೀತಿ ಅಂತ ಅವ್ರ ಹಿಂದೆ ಬಿದ್ದಿದ್ದು ನಾನು. ನೀವಿಲ್ದೆ ಹೋದ್ರೆ ನಾನು ಸತ್ತೋಗ್ತೀನಿ ಅಂತ ಅತ್ತಿದ್ದು ನಾನು. ಆದ್ರೆ ನಂದು ಪ್ರೀತಿ ಹೇಗಾಗತ್ತೆ? ಪ್ರೀತಿ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು, ಜೊತೆಲಿರೋ ಸಂತೋಷದಲ್ಲಿ ತನ್ನ ಸಂತೋಷನ ಕಂಡ್ಕೊಳ್ಳೋದು. ನಮಗೋಸ್ಕರ ಅಲ್ದೆ ಅವ್ರಿಗೋಸ್ಕರ ಬದುಕೋದು. ಅದ್ರಲ್ಲಿ ಯಾವ ಒಂದನ್ನಾದ್ರೂ ನಾನ್ ಮಾಡಿದ್ದೀನ? ಅಷ್ಟಕ್ಕೂ ನಂದು ಪ್ರೀತಿನ ಅಲ್ಲ. ಪ್ರೀತಿ ಅಂದ್ರೆ ಶೌರ್ಯ ಸರ್ದು. ನನ್ ಜೊತೆ ಅವ್ರ ಮದ್ವೆ ನಡೆಯಲ್ಲ. ಪ್ರಶಾಂತ್ ಜೊತೆ ನನ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ನಾನ್ ಮದ್ವೆ ಆಗಾದ್ಮೇಲೆ ಅವ್ರ ನೆನಪುಗಳು ನನಗ್ ಕಾಡಬಾರ್ದು ಅಂತ, ನನ್ ಯೋಚನೆಗಳಲ್ಲೂ ಕೂಡ ಅವರು ಅಡ್ಡ ಬರಬಾರ್ದು ಅಂತ ಮಾಡಿಲ್ದೇ ಇರೋ ತಪ್ಪನ್ನ ಅವ್ರ ಮೇಲೆ ಹಾಕೊಂಡು ನನ್ ದೃಷ್ಟಿನಲ್ಲಿ ಕೆಟ್ಟವ್ರಾಗಿ ಉಳ್ದೋದ್ರು. ಅದೇ ಅಲ್ವಾ ಪ್ರೀತಿ ಅಂದ್ರೆ? ಅಪ್ಪ ಚಿಕ್ಕಪ್ಪ ಬೈದ್ರು ಹೊಡೆದ್ರು, ಅದನ್ನ ಸಹಿಸ್ಕೊಂಡ್ರೆ ಹೊರತು ನಿಜ ಏನು ಅಂತ ಮಾತ್ರ ಹೇಳಲಿಲ್ಲ. ಅದಲ್ವಾ ಪ್ರೀತಿ ಅಂದ್ರೆ? ಪ್ರೀತಿಸಿ ಅವ್ರ ಹಿಂದೆ ಬಿದ್ದಂತ ನಾನೇ ಹೊಡೆದು ಬೈದು ಅವಮಾನ ಮಾಡ್ತಿದ್ರೆ ನನಗೋಸ್ಕರ ನಾನು ಮಾಡಿರೋ ಅವಮಾನಗಳನ್ನೆಲ್ಲ ಸಹಿಸ್ತಾ ಇದ್ದಂತ ಅವ್ರದೇ ಅಲ್ವಾ ಪ್ರೀತಿ? ಹಿಂದೆ ಹೋಗೋದು, ನನ್ನ ಪ್ರೀತಿಸಿ ಅಂತ ಕೇಳ್ಕೊಳ್ಳೋದಷ್ಟೇ ಅಲ್ವಾ ನನಗ್ ಗೊತ್ತಿರೋ ಪ್ರೀತಿ? ಕಾಲೇಜಲ್ಲಿ ಎಲ್ರೂ ಅವ್ರಿಗೆ ಅವಮಾನ ಮಾಡಿದ್ರೆ ತೃಪ್ತಿಯಾಗಿ ಸಂತೋಷ ಪಟ್ಟೆ. ಅವ್ರ ಕೆಲ್ಸ ಹೋಗಿ ಉಳ್ಕೊಳ್ಳೋದಕ್ಕೆ ಜಾಗನೂ ಇಲ್ದೆ ಅವ್ರಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ನಾನು ಸೇಟಸ್ಟ್ ತರ ನಗ್ತಿದ್ದೆ. ಕಡೆಗೆ ಅವ್ರ ಸಾವನ್ನು ಕೂಡ ಬಯಸ್ಬಿಟ್ಟೆ. ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಾನ್ ಮಾಡಿರೋಂಥ ತಪ್ಪುಗಳು ನನ್ನ ಕಾಡ್ತಿರೋವಾಗ ನನ್ನನ್ನ ನಾನು ಹೇಗ್ ಶಿಕ್ಷಿಸ್ಕೊಳ್ಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ತರ ಮಾಡ್ಕೊಂಡೆ. ಅಂತ ಒಳ್ಳೆ ವ್ಯಕ್ತಿ ಪ್ರೀತಿನ ದೂರ ಮಾಡ್ಕೊಂಡಿದ್ ಸಾಲ್ದು ಅಂತ ನನ್ ಸಂತೋಷಕ್ಕೋಸ್ಕರ ಇಷ್ಟೊಂದು ನೋವನ್ನ ಸಹಿಸಿದಂತ ಅವ್ರನ್ನ ಅವಮಾನಿಸಿದ್ದಕ್ಕೆ, ಹೀಯಾಳಿಸಿದ್ದಕ್ಕೆ ನನಗೆ ನಾನು ಯಾವ ಶಿಕ್ಷೆ ಕೊಟ್ಕೋಬೇಕು ನನಗೆ ಗೊತ್ತಾಗ್ತಿಲ್ಲ. ಅವರು ದೇವ್ರು ಆದ್ಯ. ಆ ದೇವ್ರನ್ನ ದೂರ ಮಾಡ್ಕೊಂಡಂತ ದುರದೃಷ್ಟವಂತೆ ನಾನು.
ನಾನು ಮಾಡಿರೋಂಥ ತಪ್ಪಿಗೆ ಇದು ತುಂಬಾ ಚಿಕ್ಕ ಶಿಕ್ಷೆ. ನೀನ್ ಮುಂಚೆನೆ ಹೇಳಿದ್ದೆ ಆದ್ಯ, ಇವತ್ತು ನಿನ್ಗೆ ಅರ್ಥ ಆಗಲ್ಲ. ಅರ್ಥ ಆದಂತ ದಿನ ನಿನ್ನ ನೀನು ಕ್ಷಮಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದೆ. ನಿಜಾನೇ ನಿಜಾನೇ, ಅವತ್ತು ನನ್ಗದ ಅರ್ಥ ಆಗ್ಲಿಲ್ಲ. ಆದ್ರೆ ಇವತ್ತು ನನ್ನ ತಪ್ಪುಗಳು ನನ್ನ ಕಾಡ್ತಿದ್ರೆ ನನ್ನನ್ನ ನಾನೇ ಸಮಾಧಾನ ಮಾಡ್ಕೊಳಕ್ ಆಗ್ತಿಲ್ಲ ಆದ್ಯ. ಆದ್ಯ 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 ಇಲ್ಲಿದ್ಯಾ? ಬಾ. ಎಲ್ಲಿಗೆ? ಹೇಳಿದ ಅರ್ಥ ಆಗಲ್ವಾ? ಬಾ ಬಾ. ಎಲ್ಲಿಗೆ? ಏನಾಯ್ತು? ಐಡಿಯಾ ಅಂತ ಹೇಳಿ ಅರ್ಧ ಡಜನ್ ಬಾಳೆಹಣ್ಣು ತಿನ್ನಿಸ್ದೆ. ನಿನ್ ಮಾತ್ ನಂಬ್ಕೊಂಡು ಆಸೆಯಿಂದ ಕಾಯ್ತಾ ಕೂತಿದ್ರೆ ಎಲ್ಲ ನೀನ್ ಹೇಳ್ದಾಗೆ ನಡೀದೇನೆ. ನನ್ ಮೇಲ್ ಬೀಳೋ ಬದಲು ಮಂಚದ ಮೇಲ್ ಬಿದ್ಬಿಟ್ಟ. ಮೂಗ್ ಬೇರೆ ಏಟ್ ಮಾಡ್ಕೊಂಡ. ಆ ಕೋಪ ಈ ಕೋಪ ಎಲ್ಲಾನು ಸೇರಿಸ್ಕೊಂಡು ತಿಂಬು ಚಾಪೆನ ತಗೊಂಡು ನನ್ನನ್ನ ಆಚೆ ತಳ್ಳಿ ಅವನ್ ಮಾತ್ರ ರೂಮಲ್ಲಿ ಹಾಯಾಗಿ ಮಲಗಿದಾನೆ. ಅನ್ಕೊಂಡಿರೋ ಹಾಗೆ ನಡೆದಿದೆ ಅಂತಾಯ್ತು. ಅಂದ್ರೆ ನನ್ನನ್ನ ಆಚೆ ತಳ್ತಾನೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತಾ? ನಿಜ ಹೇಳೋ, ನಮ್ಮನ್ನ ಬೇರೆ ಮಾಡ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ದೆ ಅಲ್ವಾ? ಇಲ್ಲ ಆ ರೂಮಲ್ಲಿ ಕೂಡ ನನಗೊಂದು ಚಿಕ್ಕ ಜಾಗನೂ ಸಿಗದೆ ಇರೋ ಹಾಗೆ ಪ್ಲಾನ್ ಮಾಡಿದ್ಯಾ? ಯಾಕೆ ನಿಮ್ಮಪ್ಪ ಬೇಡವಾ ನಿನಗೆ? ಇದು ಪ್ಲಾನ್ ಅಲ್ಲಿ ಒಂದು ಭಾಗನೇ. ಯಾವುದು? ನನ್ ಕತ್ ಹಿಡ್ದು ಆಚೆ ತಳ್ಸೋ ಪ್ಲಾನ್ ಇತ್ತಾ? ಈಗ ಹೊರಗಡೆ ತಳ್ಳಿದಾನೆ. ನಾಳೆ ಸೀನುನೇ ನಿನ್ನ ಕೈ ಹಿಡಿದು ಒಳಗ್ ಕರ್ಕೊಂಡು ಹೋಗ್ತಾನೆ. ನನ್ನ ಹುಚ್ಚಿ ಅಂತ ಅನ್ಕೊಂಡಿದ್ದೇನೆ. ಇವತ್ತು ನನ್ನ ಆಚೆ ತಳ್ಳಿ ನಾಳೆ ಹೇಗೆ ನನ್ನ ಒಳಗ್ ಕರ್ಕೋತಾನೆ? ಆತ್ರ ಪಡ್ದೆ ಹೇಳುದನ್ ಕೇಳು. ಎಲ್ರೂ ಅವ್ರವ್ರ ರೂಮಲ್ಲಿ ಅವ್ರು ಮಲ್ಕೋತಾರೆ. ನೀನ್ ಮಾತ್ರ ಹಾಲಲ್ಲಿ ಮಲ್ಕೋತೀಯ. ಅರ್ಧ ರಾತ್ರಿಲಿ ದೊಡ್ಡಪ್ಪ ಹೊರಗಡೆ ಬಂದು ನಿನ್ನ ನೋಡ್ತಾರೆ. ಹೊಸದಾಗಿ ಮದ್ವೆ ಆಗಿರೋ ನೀನು ಹೊರಗಡೆ ಮಲ್ಗೋದು ಏನಮ್ಮ ಅಂತ ಕೇಳ್ತಾರೆ. ನೀನು ಅಳ್ತಾ ಮದ್ವೆ ಆದಾಗ್ಲಿಂದ ನನ್ನ ಪರಿಸ್ಥಿತಿ ಇದೆ ದೊಡ್ಡಪ್ಪ, ಆದ್ಯ ಮೇಲಿರೋ ಪ್ರೀತಿ ಮೇಲೆ ಅವ್ರು ನನ್ನ ಜೊತೆ ಸರಿಯಾಗಿರ್ತಿಲ್ಲ ಅಂತ ಹೇಳ್ತೀಯ. ದೊಡ್ಡಪ್ಪ ಸೀನುನ ಕರೆದು ಅವನಿಗೆ ಬೈತಾರೆ. ನನಗಿಷ್ಟ ಇಲ್ಲ ಅಂತ ಹೇಳ್ತಾನೆ. ಅವನಿಗಿಷ್ಟ ಇಲ್ವಂತಮ್ಮ, ನಿನ್ ಗಂಟು ಮುಟ್ಟೆ ಕಟ್ಕೊಂಡು ಆಚೆ ಹೋಗು ಅಂತ ಹೇಳ್ತಾರೆ. ಅಷ್ಟೇ ತಾನೇ? ಹೇಗ್ ಕಾಣಿಸ್ತಿದ್ದಾರೆ ದೊಡ್ಡಪ್ಪ ನಿನ್ ಕಣ್ಣಿಗೆ? ಹೆಣ್ಮಗುಗೆ ನೋವು ಕೊಟ್ರೆ ಸ್ವಂತದವ್ರಾದ್ರೂ ಕ್ಷಮಿಸೋದಿಲ್ಲ. ಮದ್ವೆ ಮಾಡ್ಕೊಂಡು ಆ ಹುಡ್ಗಿಗೆ ನೋವು ಕೊಡ್ತಿದ್ಯಾ? ಇನ್ನೊಂದ್ಸಲ ಚಾರುಗೆ ನೋವು ಕೊಟ್ಟಿದ್ದನ್ನ ನೋಡ್ದೆ ಅಂದ್ರೆ ಚೆನ್ನಾಗಿರಲ್ಲ. ಇವತ್ತಿಂದ ಚಾರು ಜೊತೆ ಪ್ರೀತಿಯಿಂದ ಇರಬೇಕು ಅಂತ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಡ್ತಾರೆ. ದೊಡ್ಡಪ್ಪ ಹೇಳ್ತಾರೆ ಓಕೆ, ಸೀನು ಮಾವ ಕೇಳ್ತಾನ? ಅತ್ತೆ ಮಾವನ್ ಮಾತೇನೋ ಕೇಳೋದಿಲ್ಲ, ಆದ್ರೆ ದೊಡ್ಡಪ್ಪನ ಮಾತಿಗೆ ವಿರುದ್ಧ ಹೋಗಲ್ಲ ಸೀನು. ಅವ್ರು ಏನೇ ಹೇಳಿದ್ರು ಅದನ್ನ ಮಾಡ್ತಾನೆ. ಸೀನುಗೆ ದೊಡ್ಡಪ್ಪ ಅಂದ್ರೆ ಅಷ್ಟೊಂದು ಗೌರವ, ಭಕ್ತಿ. ಸೊ ನೀನು ದೊಡ್ಡಪ್ಪನ ಕಣ್ಣಿಗೆ ಬಿದ್ರೆ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಅರ್ಥ ಆಯ್ತು. ದೊಡ್ಡಪ್ಪನಿಗೆ ಕಾಣಿಸೋ ಹಾಗೇನೆ ಅವ್ರ ರೂಮ್ ಮುಂದೆನೆ ಚಾಪೆ ಹಾಸ್ಕೊಂಡು ಮಲಗ್ ಬಿಡ್ತೀನಿ. ದೊಡ್ಡಪ್ಪ ಹೇಳಿದ್ರೆ ಸೀನು ಮಾವ ನನ್ನ ದಾರಿಗೆ ಬಂದೇ ಬರ್ತಾನೆ.
ಅದೇನು ಅಂದ್ರೆ ನಾಳೆ ಮತ್ತೆ ರೂಮ್ನ ಡೆಕೋರೇಟ್ ಮಾಡ್ಬೇಕಾಗುತ್ತೆ. ಏನ್ ಮಾಡೋದು? ಮಾಡ್ಲೇಬೇಕಲ್ಲ. ಈಗ ಇಷ್ಟೆಲ್ಲ ಹೇಳಿದ್ಯಾ ಅಲ್ವಾ, ಮುಂದಿನ ನಾನು ನೋಡ್ಕೋತೀನಿ. ಬಾಯ್. ಲಲಾ 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 ಲಲಾ. ಇಲ್ದೇ ಇರೋ ಅಭ್ಯಾಸಗಳನ್ನೆಲ್ಲ ಯಾಕೆ ಮಾಡ್ಕೊಂಡಿದ್ದಾಳೋ ಇವಳು. ಅಯ್ಯೋ ದೇವ್ರೇ, ಇವಳು ನೆಪ್ಸಕ್ ಹೋದ್ರೆ ಓದಿತಾಳೆ, ಇವಳು ನನ್ನ ನೋಡಿದ್ರು ನನ್ನೇ ಓದಿತಾನೆ. ಈಗೇನ್ ಮಾಡ್ಲಿ? ಪಾರ್ವತಿ, 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 ಬಾಗಿಲ್ ತೆಗಿ. ಪಾರ್ವತಿ, ಪಾರ್ವತಿ, ಯಾಕೆ ಕಿರ್ಚ್ಕೋತಿದ್ಯಾ? ಅದು ಅರ್ಧ ರಾತ್ರಿಲಿ ಮುಖದ ಹತ್ರ ಮುಖ ತಂದ್ರೆ ಕಿರ್ಚದೆ ಇನ್ನೇನ್ ಮಾಡೋದು? ಏನ್ ಅನ್ಕೊಂಡಿದ್ಯಾ? ಏನೋ ಅನ್ಕೊಂಡೆ ಬಿಡಿ. ಅತ್ಗೆ ಏನತ್ಗೆ ಇನ್ನೂ ನಿದ್ದೆ ಬಂದಿಲ್ವಾ? ಅವಳು ನಿದ್ದೆ ಮಾಡಕ್ ಬಿಡ್ತಾಳ? ಬಾಯಿಲಿ ಬಾ ಅಂದೆ. ಅಯ್ಯೋ ಬೇಗ. ಅಯ್ಯೋ ಎಲ್ಲಿಗತ್ಗೆ? ನೋಡು ನೋಡು ಅವಳನ್ನ. ಏನತ್ಗೆ ಇವಳು ಹಾಲಲ್ಲಿ ಬಂದ್ ಮಲ್ಗಿದಾಳೆ? ಕರ್ಮ, ನನ್ ಕರ್ಮ. ಮಧ್ಯರಾತ್ರಿಲೂ ನನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ ಇವಳು. ಭಾವನವ್ರು ನೋಡಿದ್ರೆ ಅಷ್ಟೇ ಕತೆ. ಪಾರ್ವತಿ ಬೇಡ, ಈಗಷ್ಟೇ ನನ್ನ ಒದ್ದಿಗಳವಳು. ಮರ್ತೆ ಹೋಗಿದ್ದೀನಿ ಅದ್ಕೆ. ಇವಳಿಗೆ ಒದ್ಯೋ ಅಭ್ಯಾಸ ಇದೆ ಅಲ್ವಾ? ಅಪ್ಪಿ ತಪ್ಪಿ ಏನಾದ್ರೂ ಅಣ್ಣ ಆಚೆ ಬಂದ ಅಂದ್ರೆ ಅರ್ಧ ರಾತ್ರಿಲಿ ಚಾಟಿ ಏಟು ತಪ್ಪಲ್ಲ. ಮೊದ್ಲೇ ಭಯದಲ್ಲಿ ಸಾಯ್ತಾ ಇದೀನಿ, ಇನ್ನೂ ಎದುರಿಸ್ಬೇಡ ನನ್ನ. ಇವಳನ್ನ ಹೇಗ್ ಒಳಗಡೆ ಕರ್ಕೊಂಡೋಗಿ ಮಲಗ್ಸೋದು? ಅದ್ಕೆ ಸೀನು ಹೇಳ್ಸೋಣ್ವಾ? ಹಾ ಬಾ. ಸೀನು, 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 ಬಾಗಿಲು ತೆಗ್ಯೋ. ಇವನೇನು ಇವಳನ್ನ ರೂಮಿಂದ ಆಚೆ ಹಾಕಿ ಚಿಲ್ಕ ಹಾಕಿ ಮಲ್ಕೊಂಡಿದ್ದಾನ? ಸೀನು, ಸೀನು, ಲೋ ಸೀನು, ಸೀನು, ಎಲ್ರು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಇವಳಿಂದಾಗಿ ನಮ್ಗೆ ನಿದ್ದೆನೂ ಇಲ್ದಂಗ್ ಆಗೋಗಿದೆ. ಏನ್ ಮಾಡೋದಕ್ಕೆ ಇವಾಗ? ಇಲ್ಲೇ ಇದ್ರೆ ಅಣ್ಣನ್ ಕಣ್ಣಿಗೆ ಬೀಳೋದ್ ಗ್ಯಾರಂಟಿ. ಅವಳ ಜೊತೆಗೆ ನನ್ನ ಪ್ರಾಣ ಹೋಗೋದನ್ನು ಗ್ಯಾರಂಟಿ. ಕರ್ಕೊಂಡು ಹೋಗಿ ಇತ್ಲಲ್ಲಿ ಮಲಗಿಸ್ಬಿಡೋಣ. ಅಲ್ಲ,
ಅಲ್ಲಿ ಹಾವಿದ್ರೆ ಹಾ ಅವೇ ಸತ್ತೋಗ್ತವೆ. ಇವಳೇ ದೊಡ್ಡ ಹಾವು. ಇವಳನ್ ಕಚ್ಚಿ ಅವೆಲ್ ಬದುಕ್ತವೆ. ಬಾ ಬಾ. ಅಯ್ಯಯ್ಯೋ, ಎಷ್ಟೇ ಬಾಗಿಲ್ ತಟ್ಟಿದ್ರು ಅವನ್ ಬಾಗಿಲ್ ತೆಗಿತಿಲ್ಲ. ಇವಳು ನೋಡಿದ್ರೆ ಕುಂಭಕರ್ಣನ್ ಥರ ನಿದ್ದೆ ಮಾಡ್ತಿದ್ದಾಳೆ. ಈಗೇನಾದ್ರೂ ಅಣ್ಣ ಬಂದ್ರೆ ನನ್ನ ಪರಿಸ್ಥಿತಿ ಏನು? ಅಯ್ಯೋ, ಬಂದ್ರೆ ಅಲ್ಲ ಅದ್ಗೆ ಆ ಕಡೆ ನೋಡಿ ಬರ್ತಿದ್ದಾರೆ. ಅಯ್ಯೋ, ಬಾ ಬಾ ಬಾ. ಏನೇ ನೋಡ್ತಿದ್ಯಾ? ಹಿಡ್ಕೋ, ಇಳಿ. ಬಾ 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 ಪಾರ್ವತಿ ಬಾ. ಹಿಡ್ಕೋ ಹಿಡ್ಕೋ. ಪಾರ್ವತಿ ಯಾರಾದ್ರೂ ನೋಡ್ತಾರೇನೋ? ಹಿರಿಯತ್ಗೆ ಬನ್ನಿ ಬನ್ನಿ ಬನ್ನಿ. ಆ ಕಡೆ ಇಡಿ. ಗಂಡಾಂತರದಿಂದ ತಪ್ಪಿಸ್ಕೊಂಡ್ವಿ ಪಾರ್ವತಿ. ಅದ್ಕೆ ಒಂದ್ ವೇಳೆ ಬೆಳಗ್ಗೆನೆ ಎದ್ದು ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ ಜಗಳ ಮಾಡಿದ್ರೆ? ಹಾ, ನಿದ್ದೆಲ್ ನಡ್ಕೊಂಡ್ ಬಂದ್ ನೀನೇ ಮಲ್ಕೊಂಡಿದ್ಯಾ ಅಂತ ಹೇಳ್ಬಿಡೋಣ. ಬಾ ಬಾ. ಅಯ್ಯೋ, ಇದೇನಿದು? ಹಲ್ಲುಜ್ಜೋ ಪೇಸ್ಟ್ ತರ ಇದೆ. ನನ್ನ ಮುಖದ ಮೇಲೆ ಯಾರು ಹಾಕಿದ್ರು? ನನ್ನ ಮನೇಲಿ ತಾನೇ ಮಲ್ಕೊಂಡಿದ್ದು. ಇಲ್ಲಿಗೆ ಹೇಗೆ ಬಂದೆ? ಅದು ಅಲ್ಲದೆ ಈ ಪೇಸ್ಟ್ ಹಾಕಿದ್ ಯಾರು? ಚಿ ನಾನೆಲ್ಲ ಸಿಕ್ಕಿದ್ದು ನಿನ್ಗೆ? ಹೋಗ. ಅಷ್ಟಕ್ಕೂ ಒಳಗೆ ಮಲಗಿದ್ ನನ್ನನ್ನ ಇಲ್ಲಿ ಕರ್ಕೊಂಬಂದು ಮಲಗಿಸಿದ್ ಯಾರು? ಮಾಡ್ತೀನಿ ಇದು. ಚಿ ಅತ್ತೆ, ಚಿಕ್ಕಮ್ಮ, ಚಿಕ್ಕಮ್ಮ, ಚಿ ಅಯ್ಯೋ ಅತ್ತೆ, ಚಿಕ್ಕಮ್ಮ, ಅತ್ತೆ, ಚಿಕ್ಕಮ್ಮ, ಚಿ ಅತ್ತೆ, ಒಳಗೆ ಮಲಗಿದ್ ನನ್ನನ್ನ ಎಳ್ಕೊಂಡು ಹೋಗಿ ಆ ಹುಲ್ಲತ್ರ ಮಲಗಿಸಿದ್ ಯಾರು? ಹಾಗೆ ನನ್ನ ಮುಖನ ವಾಶ್ರೂಮ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಿನ್ನ ಯಾರೇ ಕರ್ಕೊಂಡು ಹೋಗಿ ಅಲ್ಲಿ ಮಲಗಿಸ್ತಾರೆ? ನಿದ್ದೆಲ್ಲಿ ನಡ್ಕೊಂಡು ಹೋಗಿ ನೀನೇ ಮಲ್ಕೊಂಡಿರ್ತೀಯ ಬಿಡು. ಅಲ್ವೇನೆ? ಹೌದು ಚಾರು,
ನನಗೆ ಅಂತ ಅಭ್ಯಾಸ ಏನೂ ಇಲ್ಲ. ಯಾರೋ ಯಾರೋ ಬೇಕು ಅಂತಾನೆ ಎಳ್ಕೊಂಡು ಹೋಗಿ ಮಲಗಿಸಿರ್ತಾರೆ. ಅವ್ರನ್ನ ಮಾಡ್ತೀನಿ. ಕಿರ್ಚು ಬೇಡ್ವೆ. ನಿನ್ನಲ್ಲಿ ಮಲಗಿಸಿದ್ದು ನಾವೇ. ನೀವಾ? ನೀವು ನನ್ನನ್ನ ಸತ್ತ ಹೆಣತ್ತರ ಆಚೆ ಹೇಳ್ಕೊಂಡಾಗ ಮಲಗಿಸಿದ್ದೀರಾ? ಇನ್ನೇನೆ ಮಾಡೋದು? ಹಾಯಾಗಿ ರೂಮಲ್ಲಿ ಮಲ್ಕೊಳ್ಳೋದು ಬಿಟ್ಟು ಬಂದು ನಡುಮನೇಲಿ ಮಲ್ಕೊಂಡಿದ್ದೆ. ನಮ್ಮ ಅಣ್ಣ ನೋಡಿದ್ರೆ ನನ್ನ ಪರಿಸ್ಥಿತಿ ಏನು ಚಾರು? ಅದಕ್ಕೆ ನನ್ ರೂಮಿ ಕರ್ಕೊಂಡೋಗಿ ಮಲಗಿಸ್ಬೇಕಿತ್ತು. ಈ ರೀತಿ ಆಚೆ ಎಲ್ಲ ಮಲಗಿಸ್ತಾರಾ? ಅವನು ಚಿಲ್ಕ ಹಾಕೊಂಡ್ ಮಲ್ಗಿದ್ದ ಕಣೆ. ತುಂಬಾ ಹೊತ್ತು ತಟ್ಟಿದ್ವಿ. ಅಷ್ಟ್ರಲ್ಲಿ ನಮ್ಮ ಅಣ್ಣ ಎಲ್ಲಿ ಬಂದ್ಬಿಡ್ತಾನೋ ಅಂತ ಭಯದಲ್ಲಿ ಅಲ್ಲಿ ಬಿಸಾಕದ್ವಿ. ಅದೇ ಮಲಗ್ಸದ್ವಿ.